ನಮಸ್ತೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದಾಗುವ ದುಷ್ಪರಿಣಾಮಗಳು ಪ್ರಬಂಧ, ಪೀಠಿಕೆ, ವಿವರಣೆ ಹಾಗೂ ಉಪಸಂಹಾರ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಪೀಠಿಕೆ. ಸರ್ವರುಪಯೋಗಿಸುವ ಸರ್ವಾಂತರ್ಯಾಮಿ ಪ್ಲಾಸ್ಟಿಕ್ ಮೃದುವಾದ ಮತ್ತು ವಿವಿಧ ಆಕಾರಗಳ ಘನ ಕಾಯಗಳನ್ನು ಹೊಂದಿರುವ ಸಿಂಥೆಟಿಕ್ ವಸ್ತು. ವಿಶ್ವಾದ್ಯಂತ ಘನತ್ಯಾಜ್ಯ ವಸ್ತುಗಳ ಪ್ರಮಾಣ ದಿನೇ ದಿನೇ ಹೆಚ್ಚಾಗುತ್ತಿದೆ. ಮಿತಿಮೀರಿ ಬೆಳೆಯುತ್ತಿರುವ ಜನಸಂಖ್ಯೆ, ಅತಿ ಬರದಿಂದ ತಲೆ ಎತ್ತಿ ಮೆರೆಯುತ್ತಿರುವ ನಗರಗಳು ತ್ಯಾಜ್ಯ ವಸ್ತುಗಳ ಹೆಚ್ಚಳಕ್ಕೆ ಮುಖ್ಯವಾದ ಕಾರಣವಾಗಿವೆ. ತ್ಯಾಜ್ಯ ವಸ್ತುಗಳ ವಿಲೇವಾರಿ ಇಂದು ದೊಡ್ಡ ಸವಾಲಾಗಿದೆ. ಪ್ರಗತಿಪರ ರಾಷ್ಟ್ರಗಳಿಗೆ ಇದು ಒಂದು ಭರಿಸಲಾಗದ ಸಮಸ್ಯೆಯಾಗಿದೆ. ನಿರುಪಯುಕ್ತ ಪ್ಲಾಸ್ಟಿಕ್ ಅನ್ನು ಸಿಕ್ಕಲ್ಲಿ ಎಸೆಯುವುದರಿಂದ ವಿಲೇವಾರಿಯ ವ್ಯವಸ್ಥೆ ಕಷ್ಟವಾಗಿದ್ದು ದುಷ್ಪರಿಣಾಮಗಳಿಗೆ ಎಡೆಮಾಡಿಕೊಟ್ಟಿದೆ. ವಿವರಣೆ. ಜಗತ್ತಿನಾದ್ಯಂತ ಕಾಣಸಿಗಬಹುದಾದ ಒಂದೇ ಒಂದು ವಸ್ತುವೆಂದರೆ ಅದು ಪ್ಲಾಸ್ಟಿಕ್. ಮೀನು, ದಿನಸಿ, ಹೋಟೆಲ್, ಬೇಕರಿ, ಆಟಿಕೆ ವಸ್ತುಗಳ ವ್ಯಾಪಾರದಿಂದ ಹಿಡಿದು ಔಷಧ ಕ್ಷೇತ್ರ, ಎಲೆಕ್ಟ್ರಾನಿಕ್ ವಸ್ತುಗಳ ಬಳಕೆಯವರೆಗೂ ಪ್ಲಾಸ್ಟಿಕ್ನ ಬಳಕೆ ಸರ್ವೇ ಸಾಮಾನ್ಯವಾಗಿದೆ. ಪ್ಲಾಸ್ಟಿಕ್ ಎಷ್ಟು ಉಪಕರವೋ ಅಷ್ಟೇ ಹಾನಿಕರವಾಗಿದ್ದು ಇಂದು ವಿಶ್ವಕ್ಕೆ ದೊಡ್ಡ ಸಮಸ್ಯೆಯಾಗಿದೆ. ಅದರ ಕೆಲವು ದುಷ್ಪರಿಣಾಮಗಳು ಈ ರೀತಿ ಇವೆ. ಪ್ಲಾಸ್ಟಿಕ್ ಬಾಟಲಿನಿಂದ ಬಿಡುಗಡೆಯಾಗುವ ಕಾರ್ಬನ್ ಡೈಆಕ್ಸೈಡ್ ಹಾಗೂ ವಿಷನಿಲಗಳು ವಾತಾವರಣವನ್ನು ಸೇರಿ ಜಾಗತಿಕ ತಾಪಮಾನ ಹೆಚ್ಚಾಗುತ್ತದೆ. ಒಂದು ಪ್ಲಾಸ್ಟಿಕ್ ಚೀಲ ವಿಭಜನೆಯಾಗಲು 100 ವರ್ಷಕ್ಕಿಂತ ಹೆಚ್ಚು ಸಮಯ ಬೇಕಾಗುತ್ತದೆ. ಈ ಸಮಯದಲ್ಲಿ ಆ ಪ್ಲಾಸ್ಟಿಕ್ನ ವಿಭಜನೆಯಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ರಾಸಾಯನಿಕ ಘಟಕ ಹೊರಬೀಳುತ್ತವೆ. ಆದ್ದರಿಂದ ಆ ಭಾಗದಲ್ಲಿನ ಭೂಮಿ ಬಂಜರವಾಗುತ್ತವೆ. ಪ್ಲಾಸ್ಟಿಕ್ನಿಂದ ಉಂಟಾಗುವ ಜಲ ಮಾಲಿನ್ಯದಿಂದ ಇಡೀ ಆಹಾರ ಸರಪಳಿ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಗೋವು, ನಾಯಿ ಮುಂತಾದ ಪ್ರಾಣಿಗಳು ಆಹಾರವನ್ನು ಹುಡುಕಿ ತ್ಯಾಜ್ಯದಲ್ಲಿ ಇರುವ ಪದಾರ್ಥಗಳನ್ನು ತಿನ್ನುತ್ತವೆ. ಇದರಿಂದ ತ್ಯಾಜ್ಯದಲ್ಲಿ ಇರುವ ಪ್ಲಾಸ್ಟಿಕ್ ಪ್ರಾಣಿಗಳ ಹೊಟ್ಟೆಯೊಳಗೆ ಹೋಗಿ ಅವುಗಳಿಗೆ ಕಾಯಿಲೆ ಬರುವಂತಹ ಗಂಭೀರ ಸಮಸ್ಯೆ ನಿರ್ಮಾಣವಾಗಿದೆ. ಪ್ಲಾಸ್ಟಿಕ್ನಿಂದ ಸೋರಿಕೆಯಾಗುವ ವಿಷ ಭೂಮಿ ಸೇರಿ ಅದು ಅಂತರ್ಜಾಲದಲ್ಲಿ ಲೀನವಾಗುತ್ತದೆ. ಇದರಿಂದ ಅಂತರ್ಜಾಲ ವಿಷವಾಗುತ್ತದೆ. ಭೂಮೇಲ್ಮೈ ಮೇಲೆ ಗಾಳಿಯು ಪ್ಲಾಸ್ಟಿಕ್ ಅನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ರವಾನಿಸುತ್ತದೆ. ಜೊತೆಗೆ ಗಾಳಿಯಲ್ಲಿ ತೇಲಾಡುವ ಪ್ಲಾಸ್ಟಿಕ್ ತುಣುಕುಗಳು ಕಂಬಗಳು, ಟ್ರಾಫಿಕ್ ಲೈಟ್ಗಳು, ಗಿಡಗಳು, ತಂತಿ ಬೇಲಿಗೆ, ಟವರ್ಗಳಿಗೆ ಸಿಲುಕಿಕೊಳ್ಳುತ್ತದೆ. ಇದರಿಂದ ಭೂಮಾಲಿನ್ಯ ಉಂಟಾಗುತ್ತದೆ. ಪ್ಲಾಸ್ಟಿಕ್ ಸುಟ್ಟಾಗ ಉತ್ಪತ್ತಿಯಾಗುವ ವಿಷನೀಲ ಇಡೀ ಪರಿಸರವನ್ನೇ ಹಾಳು ಮಾಡುತ್ತದೆ. ವಿಷಯುಕ್ತ ಗಾಳಿಯನ್ನು ಪ್ರಾಣಿಗಳು ಮತ್ತು ಮನುಷ್ಯರು ಸೇವಿಸಿದಾಗ ಆರೋಗ್ಯದ ಮೇಲೆ ಪರಿಣಾಮ ಬೀರಿ ಶ್ವಾಸಕೋಶ ತೊಂದರೆಗಳು ಉಂಟಾಗುತ್ತದೆ. ಉಪಸಂಹಾರ. ಇಂದಿನ ಆಧುನಿಕ ಜಗತ್ತಿನಲ್ಲಿ ನೆಲ, ಜಲ, ಗಾಳಿ ಎಲ್ಲವೂ ಪ್ಲಾಸ್ಟಿಕ್ ಮಾಲಿನ್ಯ ಮಾಡಿದೆ. ಅಂತರ್ಜಲದಿಂದ ಹಿಡಿದು ಸಮುದ್ರದ ನೀರಿನವರೆಗೂ ಪ್ಲಾಸ್ಟಿಕ್ ತನ್ನ ಕಂಬದ ಬಹು ಬಾಚಿದೆ. ದೊರೆಯುವ ಪ್ಲಾಸ್ಟಿಕ್ಕನ್ನು ಹಿಂದೆ ಮುಂದೆ ನೋಡದೆ ಬಳಸುತ್ತಿದ್ದೇವೆ. ನಮಗೆ ಅದರ ಅರಿವಿಲ್ಲದೆ ನಮ್ಮ ಸುತ್ತಲಿನ ಪರಿಸರವನ್ನು ಹಾಳು ಮಾಡುತ್ತಿದ್ದೇವೆ. ನಮ್ಮಿಂದಲೇ ಆಗಿರುವ ಈ ಪ್ರಮಾದವನ್ನು ನಾವೇ ಸರಿಪಡಿಸಬೇಕಿದೆ. ವ್ಯಕ್ತಿಗತ, ಸಾಮೂಹಿಕ ಮತ್ತು ಸರಕಾರದ ಹಂತದಲ್ಲಿ ನಾವೆಲ್ಲರೂ ಒಗ್ಗೂಡಿ ಪರಿಸರ ಕಂಡುಕೊಳ್ಳಬೇಕಿದೆ. ಈಗಲೂ ಕಾಲ ಮಿಂಚಿಲ್ಲ. ಪ್ಲಾಸ್ಟಿಕ್ ಮಾಲಿನ್ಯ ನಿಯಂತ್ರಣ ಮಾಡಿ ಪ್ಲಾಸ್ಟಿಕ್ ಮುಕ್ತ ಪರಿಸರಕ್ಕೆ ಪಣ ತೊಡೋಣ. ಇಲ್ಲಿಗೆ ಪ್ರಬಂಧ ಮುಗಿದಿದೆ. ಸೊ ಪೀಠಿಕೆ, ವಿವರಣೆ, ಉಪಸಂಹಾರ ಕೂಡ ಆಗಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಿ. ಸೊ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿ ಸಿಗೋಣ.